ಗಾಂಧೀಜಿಯವರ ನೆನಪಿನಲ್ಲಿ 100 ವರ್ಷದ ಇತಿಹಾಸದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿನ ಕಟ್ಟಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ 70 ಕಾಂಗ್ರೆಸ್ ಕಚೇರಿಗಳು ರೆಡಿ ಇದೆ. ಅದಕ್ಕೆಲ್ಲ ಈಗ ಒಂದು ಲಿಸ್ಟ್ ಕೂಡ ಕೊಟ್ಟೆ, ಇನ್ನು ಕೆಲವೆಲ್ಲ ಉಳ್ಕೊಂಡಿದೆ. ಆದಷ್ಟು ಜಲ್ದಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಂದು 100 ಬಿಲ್ಡಿಂಗಿಗೆ ಬೆಂಗಳೂರು ನಗರದಲ್ಲೂ ಕೂಡ ಒಂದು ಒಳ್ಳೆ ಆಫೀಸ್, 2 ಆಫೀಸ್, ಒಂದು ರಾಮಲಿಂಗಾರೆಡ್ಡಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ನಾವು ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ಒಂದು ದೊಡ್ಡ 2 ಕಟ್ಟಡ, ಒಂದು ಡಿಸ್ಟ್ರಿಕ್ಟ್ ಕಟ್ಟಡ, ಒಂದು ಸ್ಟೇಟ್ ಕಟ್ಟಡ, ಇದನ್ನ ಕಟ್ಟಲಿಕ್ಕೆ ಇನ್ನೊಂದು ಬೇರೆ ಕಟ್ಟಡ ಕಟ್ಟಲಿಕ್ಕೆ ಮಾಡಿದ್ದೇವೆ. ಎಲ್ಲ ತಾಲೂಕಲ್ಲೂ ಕೂಡ ಇದಕ್ಕೊಂದು ರೂಪವನ್ನು ಮಾಡುವಂಥ ಕೆಲಸ. ಮೊನ್ನೆ 2 ತಿಂಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ, ಅಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಅವರು ಅವರೇ ಜವಾಬ್ದಾರಿ ತೆಗೆದುಕೊಂಡು ಮೈಸೂರಿನಲ್ಲಿ ಒಂದು ದೊಡ್ಡ ಕಚೇರಿ, ಅಲ್ಲೂ ಕೂಡ ಇದೇ ರೀತಿ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಅವರು ಕೂಡ ಈಗಾಗಲೇ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿ ಈಗಾಗಲೇ ಭೂಮಿ ಪೂಜೆ ಕೂಡ ನಾನು ಮಾಡಿ ಬಂದಿದ್ದೇನೆ. ನಾನು ಇಲ್ಲಿಂದ ಒಂದು ಸಂದೇಶ ಕೊಡ್ತೀನಿ ಎಲ್ಲ ಅಧ್ಯಕ್ಷರಿಗೆ. ನೀವು ಫೌಂಡೇಶನ್ ಹಾಕೋದು ಡೇಟ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು, ಅದಕ್ಕೆ ನೀವು ಕಾಯಕ್ಕೆ ಹೋಗ್ಬಿಡಿ. ಒಂದೇ ದಿನ ಇಲ್ಲಿಂದನೇ ಬೆಂಗಳೂರಿನಿಂದನೇ ಅದಕ್ಕೆ ವರ್ಚುವಲ್ ಅಲ್ಲಿ ಫೌಂಡೇಶನ್ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಬೆಂಗಳೂರು ಬಂದು. ಆದರೆ ಈಗಿಂದನೇ ಪ್ಲಾನ್ ಹಾಕೊಳ್ಳುವಂಥದ್ದು, ಪ್ಲಾನ್ ಮಾಡಿಸೋಂಥದ್ದು, ಕಾಂಟ್ರಾಕ್ಟರ್ ಫೈನಲೈಸ್ ಮಾಡೋಂಥದ್ದು, ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡುವಂಥದ್ದು, ಅದೆಲ್ಲ ಕೂಡ ಈಗೇನೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ಗಾಂಧೀಜಿಯವರ ನೆನಪಿನಲ್ಲಿ 100 ವರ್ಷದ ಇತಿಹಾಸದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿನ ಕಟ್ಟಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ 70 ಕಾಂಗ್ರೆಸ್ ಕಚೇರಿಗಳು ರೆಡಿ ಇದೆ. ಅದಕ್ಕೆಲ್ಲ ಈಗ ಒಂದು ಲಿಸ್ಟ್ ಕೂಡ ಕೊಟ್ಟೆ, ಇನ್ನು ಕೆಲವೆಲ್ಲ ಉಳ್ಕೊಂಡಿದೆ. ಆದಷ್ಟು ಜಲ್ದಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತಂದು 100 ಬಿಲ್ಡಿಂಗಿಗೆ ಬೆಂಗಳೂರು ನಗರದಲ್ಲೂ ಕೂಡ ಒಂದು ಒಳ್ಳೆ ಆಫೀಸ್, 2 ಆಫೀಸ್, ಒಂದು ರಾಮಲಿಂಗಾರೆಡ್ಡಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ನಾವು ಜವಾಬ್ದಾರಿ ತೆಗೆದುಕೊಂಡಿದ್ದೇವೆ. ಒಂದು ದೊಡ್ಡ 2 ಕಟ್ಟಡ, ಒಂದು ಡಿಸ್ಟ್ರಿಕ್ಟ್ ಕಟ್ಟಡ, ಒಂದು ಸ್ಟೇಟ್ ಕಟ್ಟಡ, ಇದನ್ನ ಕಟ್ಟಲಿಕ್ಕೆ ಇನ್ನೊಂದು ಬೇರೆ ಕಟ್ಟಡ ಕಟ್ಟಲಿಕ್ಕೆ ಮಾಡಿದ್ದೇವೆ. ಎಲ್ಲ ತಾಲೂಕಲ್ಲೂ ಕೂಡ ಇದಕ್ಕೊಂದು ರೂಪವನ್ನು ಮಾಡುವಂಥ ಕೆಲಸ. ಮೊನ್ನೆ 2 ತಿಂಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ, ಅಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಅವರು ಅವರೇ ಜವಾಬ್ದಾರಿ ತೆಗೆದುಕೊಂಡು ಮೈಸೂರಿನಲ್ಲಿ ಒಂದು ದೊಡ್ಡ ಕಚೇರಿ, ಅಲ್ಲೂ ಕೂಡ ಇದೇ ರೀತಿ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಅವರು ಕೂಡ ಈಗಾಗಲೇ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿ ಈಗಾಗಲೇ ಭೂಮಿ ಪೂಜೆ ಕೂಡ ನಾನು ಮಾಡಿ ಬಂದಿದ್ದೇನೆ. ನಾನು ಇಲ್ಲಿಂದ ಒಂದು ಸಂದೇಶ ಕೊಡ್ತೀನಿ ಎಲ್ಲ ಅಧ್ಯಕ್ಷರಿಗೆ. ನೀವು ಫೌಂಡೇಶನ್ ಹಾಕೋದು ಡೇಟ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು, ಅದಕ್ಕೆ ನೀವು ಕಾಯಕ್ಕೆ ಹೋಗ್ಬಿಡಿ. ಒಂದೇ ದಿನ ಇಲ್ಲಿಂದನೇ ಬೆಂಗಳೂರಿನಿಂದನೇ ಅದಕ್ಕೆ ವರ್ಚುವಲ್ ಅಲ್ಲಿ ಫೌಂಡೇಶನ್ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಬೆಂಗಳೂರು ಬಂದು. ಆದರೆ ಈಗಿಂದನೇ ಪ್ಲಾನ್ ಹಾಕೊಳ್ಳುವಂಥದ್ದು, ಪ್ಲಾನ್ ಮಾಡಿಸೋಂಥದ್ದು, ಕಾಂಟ್ರಾಕ್ಟರ್ ಫೈನಲೈಸ್ ಮಾಡೋಂಥದ್ದು, ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡುವಂಥದ್ದು, ಅದೆಲ್ಲ ಕೂಡ ಈಗೇನೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ.